ಭಾಳ ಚೆನ್ನಾಗಿ ನೀವು ಹೇಳಿದ್ರಿ. ಈಗ ನೀವೇ ಬಳಸ್ಕೊಳ್ಬೋದು, ನೀವೇ ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಅದರಲ್ಲಿ ಒಂದು ಡೇಂಜರಸ್ ಅಂದರೆ ನನಗೆ ಅಂದರೆ ಜನ ಅಂದ್ಕೊಳ್ಬಹುದಾದ, ನಾವು ಅಂದ್ಕೊಳ್ಬಹುದಾದರೆ ವಾಪಸ್ ಬರೋಕ್ಕಾಗುತ್ತಾ ಅಂತೇಳಿ. ಇದುವರೆಗೂ ಸಂಮೋಹನ ಅವಸ್ಥೆಯಲ್ಲೇ ಉಳಿದವರು ಪ್ರಪಂಚದಲ್ಲಿ ಒಬ್ಬರು ಇಲ್ವೇ? ಓಕೆ. ಸಂಮೋಹನ ಅವಸ್ಥೆ ಒಂದು ಕೃತಕ ನಿದ್ರಾವಸ್ಥೆ. ಅದನ್ನು ಆರ್ಟಿಫಿಷಿಯಲ್ ಸೊಮ್ನಾಮ್ಲೆಸ್ಟಿಕ್ ಸ್ಟೇಟ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಆರ್ಟಿಫಿಷಿಯಲ್ ಸೊಮ್ನಾಮ್ಲೆಸ್ಟಿಕ್ ಸ್ಟೇಟ್ ಅಂತ ಅಂದರೆ ಒಂದು ಕೃತಕವಾದ ನಿದ್ರಾವಸ್ಥೆ. ನೀದರ್ ವೇಕ್ಫುಲ್ ನಾರ್ ಸ್ಲೀಪ್. ಅದು ನಿದ್ರೆಯೂ ಅಲ್ಲ, ಎಚ್ಚರವೂ ಅಲ್ಲ, ಎಚ್ಚರವೂ ಅಲ್ಲ, ನಿದ್ರೆಯೂ ಅಲ್ಲದ ಒಂದು ಮನಸ್ಥಿತಿಗೆ ನಿಮ್ಮನ್ನದು ಇಟ್ಟಿರುತ್ತೆ. ಅಲ್ಲಿ ನಿಮಗೆ ಬೇಕಾದಂತಹ ಸಂಕಲ್ಪದ ಬೀಜಗಳನ್ನು ಹಾಕ್ಕೋಬೋದು. ನೀವು ಸುಂದರವಾಗಿ ಕಾಣುತ್ತಿರುವ ಹಾಗೆ, ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತಿರುವ ಹಾಗೆ, ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತಿರುವ ನಿಮ್ಮನ್ನು ನೀವು ಹಾಗೆ ಪ್ರೊಜೆಕ್ಟ್ ಮಾಡಿಕೊಳ್ಳಿ. ದಟ್ ಬಿಕಮ್ಸ್ ರಿಯಲ್. ಯು ಆರ್ ಅಟ್ರಾಕ್ಟಿಂಗ್ such events in your life very soon. This is the beauty of hypnosis. ಈ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು, ಅಲ್ಪ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರು ಮಾತ್ರ ತಪ್ಪಾಗಿ ಕೀಳಾಗಿ ನೋಡ್ಬೋದೇ ಹೊರತು, ತಿಳುವಳಿಕೆ ಇರ್ತಕ್ಕಂಥವರು ಯಾರೂ ಕೂಡ ಇದನ್ನು ಕೀಳಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಂಮೋಹಿನಿ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಇತ್ತೀಚೆಗೆ ಒಂದು ಇಂಟ್ರ್ಯೂ ಮಾಡಿದೆ ನಮ್ಮ ಚಾನಲಲ್ಲಿ. ಅದು ನಮ್ಮ ಒಬ್ಬರು ಸುಮಾರು 75 ವರ್ಷದ ವೃದ್ಧರು, ಡಾಕ್ಟರ್ ಪಾಂಡುರಂಗ್ ಶೆಣೈ ಅಂತ. ಅವರು ತಮ್ಮ ಜೀವನದಲ್ಲಿ ಸುಮಾರು 25,000 to 30,000 ಪೋಸ್ಟ್ ಮಾರ್ಟಮ್ಗಳನ್ನ ಮಾಡಿದ್ದಾರೆ ಅವರು, ಮತ್ತು ಅದರಲ್ಲಿ ತುಂಬ ನಿಷ್ಣಾತರು. ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೆ ನಾನು. ನನಗೆ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅನ್ನಿಸ್ತು, ಈ ಅಪರಾಧ ಪತ್ತೆ ಶಾಸ್ತ್ರದಲ್ಲಿ ಅಥವಾ ವಿಧಿವಿಜ್ಞಾನ ಶಾಸ್ತ್ರದಲ್ಲಿ ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಈ ಮೂರು ಹೆಚ್ಚು ಕಡಿಮೆ ಒಂದೇ ಬ್ರಾಕೆಟಲ್ಲಿ ಬರ್ತಾ ಇರೋದ್ರಿಂದ ಈ ಸಂಮೋಹಿನಿ ಶಾಸ್ತ್ರವನ್ನು ಈ ಒಂದು ವಿಭಾಗದಲ್ಲಿ ಕೂಡ ಬಳಸ್ಬೋದಾ? ಖಂಡಿತ ಬಳಸ್ಬೋದು. ಈ 4 ಕ್ಷೇತ್ರಗಳಲ್ಲಿ ಅತ್ಯಂತ ಒಂದು ಚೆನ್ನಾಗಿ ಇದನ್ನು ಬಳಸ್ತಿರ್ತಕ್ಕಂಥವರು ಅಮೆರಿಕನ್ಸ್. ಅಮೆರಿಕಾ ದೇಶದಲ್ಲಿ ಒಂದು ವರ್ಷಕ್ಕೆ ಸಾವಿರಾರು ಆಪರೇಷನ್ಸ್ ಅಥವಾ ಸರ್ಜರೀಸು ಅನಸ್ತೀಶಿ ಇಲ್ಲದೇ ಮಾಡ್ತಾರೆ ಅವರು. ಓಕೆ. ಹರ್ನಿ ಆಪರೇಷನ್ ಇರ್ಬೋದು, ಡೆಂಟಲ್ ಸರ್ಜರಿಯಲ್ಲಿ ಇರ್ಬೋದು, ಅಥವಾ ಲೇಬರ್ ಪೇಯ್ನ್ ಕಂಟ್ರೋಲಲ್ಲಿ ಇರ್ಬೋದು. ಪೇಯ್ನ್ ಕಂಟ್ರೋಲಲ್ಲಿ ಇದು ಅದ್ಭುತವಾಗಿ ಬಳಕೆ ಆಗ್ತದೆ. ಸೊ ಇದನ್ನು ಹಿಪ್ನೋ ಸರ್ಜರಿ ಅಂತಲೇ ಹೇಳ್ತಾರೆ. ನೀವು ವೀಕ್ಷಕರಿಗೆ ಹೇಳ್ಬೋದಾದರೆ, ಅವರು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹಿಪ್ನೋ ಸರ್ಜರಿ ಅಂತ ಹೊಡೆದ್ರೆ, ಅಂದರೆ ಹಿಪ್ನೋಸಿಸ್ ಆಧಾರಿತವಾದಂತಹ ಎಷ್ಟು ಸರ್ಜರಿಗಳು ಮಾಡ್ತಾರೆ ಅದನ್ನು ದೇ ಕ್ಯಾನ್ ಸಿ ಲೈವ್ ವಿಡಿಯೋಸ್. ಅದೊಂದು ಸಾಲಿಡ್ ಎವಿಡೆನ್ಸ್. ಮತ್ತು ಆ ಡಾಕ್ಟ್ರುಗಳೇ ಹೇಳ್ತಾರೆ, ಅಲ್ಲಿ ಥೆರಪಿಸ್ಟ್ ಇರ್ತಾನೆ, ಸರ್ಜನ್ನು ಅದನ್ನು ಆಪ್ರೇಟ್ ಮಾಡ್ತಿರ್ತಾನೆ, ಹಿಪ್ನೋಥೆರಪಿಸ್ಟು ಈ ಮೈಂಡನ್ನು ಕಂಟ್ರೋಲ್ ಮಾಡ್ತಿರ್ತಾನೆ ಕಂಟಿನ್ಯೂಸ್ ಆಗಿ OTಯಲ್ಲಿ ವಿತ್ ಡ್ರೆಸ್. ಸೊ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ. ಮತ್ತು ಅನೇಕ ಕಾಯಿಲೆಗಳು, ಈಗ ಕ್ಯಾನ್ಸರ್ ಕಾಯಿಲೆ, ಅರ್ಬುದ ರೋಗ ಎಲ್ಲ ರೋಗಗಳಿಗಿಂತ ಅದು ದೊಡ್ಡ ರೋಗ, ಮಾರಕ ರೋಗ. ಯಾಕೆ ಅದು ಮಾರಕ ರೋಗ ಅಂತಂದರೆ ಅದು ಪೇಯ್ನು ಭಾಳ ಸಿವಿಯರ್ ಇರ್ತದೆ. ಅನೇಕ ಕಿಮೋಥೆರಪಿಗಳು ಕೊಡಬೇಕು, ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಮತ್ತು ಬಾಡಿ ಪೇಯ್ನ್ ಇರ್ತದೆ. ಆ ಟ್ಯೂಮರ್ಸು ಎಲ್ಲನೂ ಆ ಕಿಮೋ ಕೊಟ್ಟಾಗ ಭಾಳ ಪೇಯ್ನ್ ಇರ್ತದೆ. ಆ ಪೇಯ್ನ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕೂಡ ಸೆಲ್ಫ್ ಹಿಪ್ನೋಸಿಸ್ಸು ನಾವು ಬಳಕೆ ಮಾಡಬಹುದು, ಅದರಿಂದ ಉಪಶಮನ ಪಡಿಬೋದು. ಅದೇ ರೀತಿ ನೀವು ಅಪರಾಧ ಪತ್ತೆ ಶಾಸ್ತ್ರದಲ್ಲಿ ಇದು ಹೇಗೆ ಬಳಕೆ ಆಗ್ತದೆ ಅಂತ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, BBC ಅವರು ಇದರ ಮೇಲೆ ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಅಂದರೆ ಅಪರಾಧ ಶಾಸ್ತ್ರದಲ್ಲಿ ಹಿಪ್ನೋಸಿಸ್ ಬಳಕೆ ಏನು, ಅದರ ಪಾತ್ರ ಏನು ಅಂತ. ಅದರಲ್ಲಿ ಒಬ್ಬ ಬಾಬಿ ಜೋ ಅನ್ನುವ ಒಬ್ಬ ಕೈದಿ 9 ವರ್ಷ ಅವನ ಸಜೆಯಲ್ಲಿದ್ದ. ಆ 9 ವರ್ಷ ಪೂರ್ತಿ ನಾನು ಅಪರಾಧ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತಲೇ ವಾದಿಸ್ತಾ ಇದ್ದ. ಕೊನೆಗೆ ಅವನೊಬ್ಬ ಹಿಪ್ನೋಥೆರಪಿಸ್ಟನ್ನು ಕರೆಸಿ ಅವನು ಹಿಪ್ನೋಟೈಸ್ ಮಾಡಿದಾಗ ಆ ಟ್ರಾನ್ಸ್ಟೇಟಲ್ಲಿ ಬಂದಂಥ ಅಂಕಿ ಅಂಶಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ನಿಜವಾದ ಕೊಲೆಗಾರ ಸಿಕ್ಕಾಕ್ಕೊಂಡ. ಅವನಿಗೆ ಜೈಲಿಂದ ಮುಕ್ತಿ ಸಿಕ್ತು. ಅಂದರೆ ಜೈಲಿಂದ ಮುಕ್ತಿ ಕೊಡಿಸಿದ್ದು ನ್ಯಾಯಶಾಸ್ತ್ರ ಅಲ್ಲ, ಸಂಮೋಹನ ಶಾಸ್ತ್ರ ಅನ್ನೋದು ಇಲ್ಲಿ ನಾವು ಪರಿಗಣಿಸಬೇಕಾದ್ದು. ಈ ರೀತಿಯ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಹಿಸ್ಟರಿ ಚಾನಲ್ ಅವರು ಒಂದು ಡಾಕ್ಯುಮೆಂಟ್ ಮಾಡಿದ್ರು. ಅದರಲ್ಲಿ ಈ ಸದ್ದಾಮ್ ಹುಸೇನು ಯುದ್ಧ ನಡೆಯುವ ಕಾಲದಲ್ಲಿ ಅವನು ಭೂಗತನಾಗಿದ್ದ. ಅವನಂತೆ ಹಲವಾರು ಜನ ಡೂಪ್ಲಿಕೇಟ್ ಸದ್ದಾಮ್ ಹುಸೇನರಿದ್ದರು ಮತ್ತು ಹಲವಾರು ಬಂಕ್ಗಳಿದ್ವು. ಯಾವ ಬಂಕರಲ್ಲಿ ಅವನು ಅಡುಗೆ ಕುಳಿತಿದ್ದಾನೆ ಅಂತ ಪತ್ತೆ ಮಾಡೋದು ಬಹಳ ಕಷ್ಟ ಆಯಿತು. ಅವಾಗೇನು ಮಾಡಿದ್ರು, ತೆಕ್ರಿಗೋಗ್ಬಿಟ್ಟು ಈ ಸಂಶೋಧನಾ ಅಮೆರಿಕ ದೇಶದ ತಜ್ಞರು ಆ ಇರಾಕಿ ಸೋಲ್ಜರ್ಸ್ನ ಇಟ್ಕೊಂಡು ಅವ್ರನ್ನ ಹಿಪ್ನೋಟೈಸ್ ಮಾಡಿದ್ರು. ಆ ಟ್ರಾನ್ಸ್ಟೇಟಲ್ಲಿ ಅವನು ಎಲ್ಲಿದ್ದಾನೆ ಅನ್ನುವ ಸತ್ಯ ಹೊರಬಂತು. ಹಾಗಾಗಿ ಅವನು ಬಂಕರ್ಗೆ ನೇರವಾಗಿ ಹೋಗಿ ಅಟ್ಯಾಕ್ ಮಾಡಿ ಅವನ್ನ ಹಿಡ್ಕೊಂಬಂದು ಅವನು ತನಿಖೆ ಮಾಡಿ ಅವನಿಗೆ
ಗಲ್ ಶಿಕ್ಷೆ ಆಯಿತು ಅಂತ ನಾವೆಲ್ಲ ಕೇಳಿದ್ದೀವಿ. ಹೌದು ಹೌದು. ಅಂದರೆ ಇದನ್ನು ರಿಮೋಟ್ ವ್ಯೂವಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ದೂರದಲ್ಲಿರ್ತಕ್ಕಂಥ ಅಪರಾಧಿಗಳನ್ನು ಪತ್ತೆ ಹಚ್ಚಬೋದು. ಈಗ ನಾವು ಕೊಲೆ ಅಥವಾ ಥೆಫ್ಟ್ ಅಂದಾಗ ನಾವು ಬಳಸೋದೇನು, ಶ್ವಾನ ಸಹಾಯ ಪಡ್ಕೊಳ್ತೇವೆ. ಆ ಶ್ವಾನ ಅಥವಾ ನಾಯಿ ಆದರೂ ಹೇಗೆ ಪತ್ತೆ ಹಚ್ತದೆ? ಘ್ರಾಣ ಶಕ್ತಿಯಿಂದ, ವಾಸನೆ, ಸ್ಮೆಲ್. ಬರೀ ವಾಸನೆಯಿಂದ ಅಪರಾಧಿ ಹೆಂಗೆ ಪತ್ತೆ ಆಗ್ತಾನೆ? ಸೊ ಇದು ಬರೀ ಘ್ರಾಣ ಅನ್ನೋದು ಒಂದು ಎವಿಡೆನ್ಸ್ ಅಷ್ಟೇ. ಆದರೆ ಇವನೇ ಅಪರಾಧಿ ಅನ್ನೋದಕ್ಕೆ ಒಂದು ಕನೆಕ್ಷನ್ನು ಆ ನಾಯಿಗೆ ESP ಮುಖಾಂತರ ಸಿಗುತ್ತೆ. ಅದು ಅವನ್ನೇ ಹೋಗಿ ಇಟ್ಕೊಳ್ತದೆ. ಏರ್ಪೋರ್ಟ್ಗಳಲ್ಲಿ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚೋದಕ್ಕೆ ಅಪರಾಧ ಶಾಸ್ತ್ರದಲ್ಲಿ ನಾಯಿಯನ್ನು ಹೇಗೆ ಬಳಸ್ತವೋ, ಈ ಟ್ರಾನ್ಸ್ಟೇಟಲ್ಲಿರ್ತಕ್ಕಂಥ ಆ ESP ಆಕ್ಟಿವೇಟ್ ಆಗ್ತಕ್ಕಂಥ ವ್ಯಕ್ತಿಗಳಿಂದ ನಾವು ಅಪರಾಧಗಳನ್ನು ಪತ್ತೆ ಹಚ್ಚಬಹುದು. ESP ಅಂದರೆ ಎಕ್ಸ್ಟ್ರಾ ಸೆನ್ಸರಿ